ರಾಜಿ, ಈ ಇಡ್ಲಿ ಉಳ್ದವಲ್ಲ ಇವನ್ ಒಗ್ಗರಣೆ ಹಾಕೊಡಪ್ಪಿ. ಅಯ್ಯ, ಇಡ್ಲಿ ಒಗ್ಗರಣೆ ತಿನ್ಬೇಕ್ ಅನ್ಸತೈತೆ ನಿಮಗ? ತಡ್ರಂಗರ್ ಮಾಡ್ಕೊಡ್ತೇನಂತ. ಫಸ್ಟ್ ಅದಕ್ಕೆ ಏನ್ ಮಾಡ್ತೇನಂದ್ರ, ಒಂದ್ 5 ಇಡ್ಲಿ ತಗೊಂಡು ಹಿಂಗ್ ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನಾಗ ಚಂದಂಗ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೋತೇನಿ. ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ, ಆ ಎಣ್ಣೆ ಕಾದಿಂದ ಒಂದ್ ಸ್ವಲ್ಪ ಸಾಸ್ವಿ, ಜೀರ್ಗಿ, ಸಣ್ಣಕ್ ಹೆಚ್ಚಿದ ಬೆಳ್ಳುಳ್ಳಿ ಜೊತೆಗೆ ಒಂದ್ ಸ್ವಲ್ಪ ಕರಿಬೇವ್ ಹಾಕಿ ಅದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಬೆಂದಿಂದ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಅವನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಇದಕ್ಕ ಸಣ್ಣಕ್ಕೆ ಹೆಚ್ಚಿದ್ ಒಂದ್ ಟೊಮ್ಯಾಟೊ ಹಾಕಿ ಅದ್ನು ಇದ್ರ ಜೊತೆಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಉಳ್ಳಾಗಡ್ಡಿ ಟೊಮ್ಯಾಟೊ ಚಂದಂಗ ಬೆಂದಿಂದ ಒಂದ್ ಸ್ವಲ್ಪ ಇಂಗು ಜೊತೆಗೆ 1 ಸ್ಪೂನ್ ಆಗುವಷ್ಟು ಒಣ ಖಾರ, ಸ್ವಲ್ಪ ಅರ್ಶಿನ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಈಗ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕಿ ಅದ್ನು ಇದ್ರ ಜೊತೆಗೆ ಚಂದಂಗ ಮಿಕ್ಸ್ ಮಾಡ್ಕೊಂಡು ನಾವೇನ್ ಆಗಲ್ ಹೆಚ್ಚಿಟ್ಕೊಂಡಿರ್ತೇವಲ್ಲ ಇಡ್ಲಿ, ಅದನ್ನೆಲ್ಲದನ್ನು ಈ ಒಗ್ಗರಣೆ ಒಳಗ ಹಾಕಿ ಚಲೋ ತಂಗ ಸಣ್ಣ ಉರಿ ಒಳಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕ. ಒಗ್ಗರಣೆ ಚಂದಂಗ ಇಡ್ಲಿ ಜೊತೆಗೆ ಮಿಕ್ಸ್ ಆಗ್ಬೇಕ. ಮ್ಯಾಲೆ ಕೊತ್ತಂಬರಿ ಉದುರಿಸಿ ಇನ್ನೊಂದ್ಸಲ ಚಂದಂಗ ಮಿಕ್ಸ್ ಮಾಡ್ಕೊಂಡ್ರ ಮಸ್ತ್ ಅಂದ್ ಬಿಸಿ ಬಿಸಿ ಇಡ್ಲಿ ಒಗ್ಗರಣೆ ರೆಡಿ ಆಕೇತಿ. ಬರ್ರಿ ತಗೋರ್ರಿ ತಿನ್ರಿ, ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.